ಹಲೋ ಎವ್ರಿವನ್. 35ನೇ ಪ್ರಶ್ನೆಯನ್ನ ಗಮನಿಸಿ. ಹಲೋ ಎವ್ರಿವನ್ 35ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಸೊ ಇಲ್ಲಿ ನಾವು ಈ ಪ್ರಮೇಯವನ್ನ ಸಾಧಿಸಬೇಕು ಅಂದ್ರೆ ಹಿಂದಿನ ತರಗತಿಯಲ್ಲಿ ಕಲಿತಂತಹ 3 ಅಂಶಗಳನ್ನ ನೆನ್ಪು ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಮೊದಲನೇದಾಗಿ ನಿಮ್ಗೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರ್ಬೇಕು. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಈ ಅಂಶವನ್ನ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ಸೊ ಅದೇ ರೀತಿ ಇಲ್ಲಿ ಏಕಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ನಿಂತಿರುವಂತಹ ತ್ರಿಭುಜಗಳು, ಇವುಗಳ ವಿಸ್ತೀರ್ಣಗಳು ಸಮನಾಗಿರುತ್ತೆ. ಸೊ ನೋಡಿ ಉದಾಹರಣೆಗೆ, ಸೊ L1 L2. ಓಕೆ, ಸೊ L1 L2. ಸೊ ಎರಡು ಸಮಾಂತರ ರೇಖೆಗಳ ನಡುವೆ ಸೊ ಏಕಪಾದ, ಸೊ ಇದರ ಒಳಗಡೆ ತ್ರಿಭುಜಗಳು ಉಂಟಾದ್ರೆ ಸೊ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತೆ ಅಂತೆ, ಸಮನಾಗಿರುತ್ತೆ. ಸೊ ಅಂದ್ರೆ ಉದಾಹರಣೆಗೆ ABC ತ್ರಿಭುಜ ಎಷ್ಟು ವಿಸ್ತೀರ್ಣ ಇರುತ್ತೋ DEF ತ್ರಿಭುಜದ ವಿಸ್ತೀರ್ಣ ಕೂಡ ಅಷ್ಟೇ ಇರುತ್ತೆ. ಸೊ ಅದೇ ರೀತಿ ಸ್ವಯಂ ಸಿದ್ಧಾಂತ, ಯೂಕ್ಲಿಡಿಯನ್ ಸ್ವಯಂ ಸಿದ್ಧಾಂತವನ್ನ ಕೂಡ ನೀವು ಹಿಂದಿನ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಸೊ ಈ 3 ಅಂಶಗಳನ್ನ ತಿಳ್ಕೊಂಡ್ರೆ ಸೊ ಈ ಪ್ರಮೇಯ ಪ್ರೂವ್ ಮಾಡೋದು ತುಂಬಾ ಈಸಿ ಆಗತ್ತೆ. ಓಕೆ, ಸೊ ಈಗ ಪ್ರೂಫ್ ಅನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ತ್ರಿಭುಜ ABC ಏನ್ ಹೇಳ್ತಾ ಇದ್ರೆ, ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಏನ್ ಮಾಡತ್ತೆ, ಸಮಾನುಪಾತದಲ್ಲಿ ವಿಭಾಗಿಸತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಡಯಾಗ್ರಾಮ್ ಹೇಗ್ ಬರುತ್ತೆ ಮಕ್ಕಳ, ಈ ರೀತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ದತ್ತಾಂಶ ಏನ್ ಹೇಳಿ, ತ್ರಿಭುಜ ABC. ಸೊ ಇಲ್ಲಿ ಡಿ ಏನಾಗಿದೆ, BCಗೆ ಸಮಾಂತರವಾಗಿರುವಂತೆ ನಾವು ಹೇಳ್ತಿದ್ದೇವೆ. ಸೊ ಹೀಗಾದ್ರೆ ಸೊ ಇಲ್ಲಿ ಏನಾಗುತ್ತೆ, ಸಾಧನೀಯ. ಓಕೆ, ಸೊ ಸಾಧನೀಯ ಏನಾಗುತ್ತೆ, AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು ಏನಾಗುತ್ತೆ, AE ಡಿವೈಡೆಡ್ ಬೈ EC ಆಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ನಾವು ಇದನ್ನ ಪ್ರೂವ್ ಮಾಡ್ಬೇಕು ಅಂದ್ರೆ ಒಂದು ರಚನೆಯನ್ನ ಮಾಡ್ಕೊಳ್ಳೋಣ. ಸೊ B ಮತ್ತು DC ಯನ್ನ ಸೇರಿಸೋಣ. ಓಕೆ, ಸೊ BE ಮತ್ತು DE ಯನ್ನ ಸೇರಿಸಿ, ಅದೇ ರೀತಿ DM ಪರ್ಪೆಂಡಿಕ್ಯುಲರ್ ಟು AC ಆಗಿರೋ ತರ EN ಪರ್ಪೆಂಡಿಕ್ಯುಲರ್ ಟು AB ಆಗಿರೋ ತರ ನಾವು ರಚನೆಯನ್ನ ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಇಲ್ಲಿ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನೋಡಿ, BE ಮತ್ತು DC ಯನ್ನ ಸೇರಿಸಿದ್ದೇವೆ. ಸೊ DM AEಗೆ ಲಂಬವಾಗಿರುವಂತೆ, EN ADಗೆ ಲಂಬವಾಗಿರುವಂತೆ ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ಈಗ ನಾವು ಸಾಧನೆಯನ್ನ ಮಾಡೋಣ. ಸೊ ತ್ರಿಭುಜ ADE ಮತ್ತು BDE ಅಲ್ಲಿ, ಓಕೆ, ಸೊ ತ್ರಿಭುಜ AB ಅನ್ನ ಪಾದವನ್ನಾಗಿಟ್ಕೊಂಡು ತ್ರಿಭುಜ ADE ಮತ್ತು BDE ತ್ರಿಭುಜವನ್ನ ತಗೊಂಡ್ರೆ ಸೊ ಇವುಗಳ ವಿಸ್ತೀರ್ಣ ನೋಡೋಣ. ಸೊ ಇಲ್ಲಿ ನಮಗೆ AD ಡಿವೈಡೆಡ್ ಬೈ DB ಅಂತ ಹೇಳ್ಬೇಕು. ಸೊ ಹಾಗಾಗಿ ಇವುಗಳ ಅನುಪಾತವನ್ನ ತೆಗೆದುಕೊಂಡಾಗ ಸೊ ಏನಾಗುತ್ತೆ, ತ್ರಿಭುಜ ADE ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಅರ್ಧ ಗುಣಿಸು ಪಾದ AD ಎತ್ತರ EN. ಓಕೆ, ಡಿವೈಡೆಡ್ ಬೈ BDE ಅಲ್ಲಿ ಅರ್ಧ ಗುಣಿಸು BD ಪಾದ ಎತ್ತರ. ಸೊ ನೋಡಿ, BDE ಒಂದು ವಿಶಾಲ ಕೋನ ತ್ರಿಭುಜವಾಗಿರೋದ್ರಿಂದ ಎತ್ತರ EN ಆಗತ್ತೆ. ಸೊ ಅರ್ಧ ಗುಣಿಸು BD ಗುಣಿಸು EN. ಸೊ ಇಲ್ಲಿ ಅರ್ಧ ಕ್ಯಾನ್ಸಲ್ ಆಗತ್ತೆ, EN ಕ್ಯಾನ್ಸಲ್ ಆಗತ್ತೆ, AD ಡಿವೈಡೆಡ್ ಬೈ BD ಆಗತ್ತೆ. ಸೊ ಇದನ್ನ ಸಮೀಕರಣ 1 ಅಂತ ಇಟ್ಕೊಳ್ಳೋಣ. ಸೊ ಅದೇ ರೀತಿ AC ಯನ್ನ ಪಾದವನ್ನಾಗಿ ಇಟ್ಕೊಂಡು ADE ಮತ್ತು DEC ಯ ವಿಸ್ತೀರ್ಣ, ಇವುಗಳ ಅನುಪಾತವನ್ನ ತೆಗೆದುಕೊಂಡಾಗ ಸೊ ಏನಾಗುತ್ತೆ, ತ್ರಿಭುಜ ADE ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಣಿಸು ಪಾದ AE ಎತ್ತರ ಏನಾಗುತ್ತೆ, DM ಆಗತ್ತೆ, ಡಿವೈಡೆಡ್ ಬೈ DCE ಅಲ್ಲಿ DCE ಏನ್ ಹೇಳಿ, ವಿಶಾಲ ಕೋನ ತ್ರಿಭುಜವಾಗಿರೋದ್ರಿಂದ ಅರ್ಧ ಗುಣಿಸು ಪಾದ EC ಎತ್ತರ DM ಆಗತ್ತೆ. ಸೊ ಇಲ್ಲಿ ಅರ್ಧ ಹೋಗುತ್ತೆ, DM ಕ್ಯಾನ್ಸಲ್ ಆದ್ರೆ AE ಡಿವೈಡೆಡ್ ಬೈ EC ಆಗತ್ತೆ ಮಕ್ಕಳೇ. ಸೊ ಇದನ್ನ ಸಮೀಕರಣ 2 ಅಂತ ಇಟ್ಕೊಳ್ಳಿ. ಸೊ ಈಗ ಇಲ್ಲಿ ತ್ರಿಭುಜ
BDE ಈಕ್ವಲ್ ಟು ಏನ್ ಹೇಳಿ ತ್ರಿಭುಜ CED. ಯಾಕಂದ್ರೆ ಇಲ್ಲಿ DE BC ಏನ್ ಹೇಳಿ ಸಮಾಂತರವಾಗಿರೋದ್ರಿಂದ ಏಕಪಾದದಲ್ಲಿರುವಂತಹ ತ್ರಿಭುಜಗಳು. ಸೊ ಇವುಗಳ ವಿಸ್ತೀರ್ಣಗಳು ಏನಾಗುತ್ತೆ ಮಕ್ಕಳೇ, ಸಮನಾಗಿರತ್ತೆ. ನೋಡಿ BDE ಮತ್ತು CED ಗಳು ಏನ್ ಹೇಳಿ ಒಂದೇ ಪಾದ DE ಯಲ್ಲಿ ಉಂಟಾಗಿರುವಂತಹ ತ್ರಿಭುಜಗಳು. ಸೊ ಇಲ್ಲಿ DE ಏನಾಗಿದೆ, BC ಗೆ ಸಮಾಂತರವಾಗಿರೋದನ್ನ ನಾವು ಗಮನಿಸಿದ್ದೇವೆ. ಸೊ ಹಾಗಾಗಿ ತ್ರಿಭುಜ BDE ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ತ್ರಿಭುಜ CED ಯ ವಿಸ್ತೀರ್ಣ ಆಗತ್ತೆ. ಓಕೆ, ಸೊ ಈಗ ಸಮೀಕರಣ 1, 2 ಮತ್ತು 3ರಿಂದ ನಾವೇನ್ ಹೇಳ್ಬೋದು, AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು ಏನಾಗುತ್ತೆ, AE ಡಿವೈಡೆಡ್ ಬೈ EC ಆಗತ್ತೆ ಮಕ್ಕಳೇ. ಸೊ ಹೆನ್ಸ್ ದಿ ಪ್ರೂಫ್. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಥಿಯರಮ್. ಮ್ಯಾಕ್ಸಿಮಮ್ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇರತ್ತೆ ಮಕ್ಕಳೇ. ಓಕೆ, ಥ್ಯಾಂಕ್ ಯು.